9, 10 ಮತ್ತು 11ನೇ ತಾರೀಕು 3 ದಿವಸಗಳ ಕಾಲ ಏನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬೈರಮಂಗಲ ಮತ್ತು ಕಂಚಗಾರನಹಳ್ಳಿ ವ್ಯಾಪ್ತಿಯ ರೈತ ಹೋರಾಟ ಸಮಿತಿ ಏನಿದೆ, ಆ ರೈತರ ಪರವಾಗಿ ನಾವು ವಿಧಾನಸೌಧ ಛಲವನ್ನು ನಮ್ಮ ಪಕ್ಷದ ವತಿಯಿಂದ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ, ಕುಮಾರಸ್ವಾಮಿಯವರ ಮಾರ್ಗದರ್ಶನ ಮತ್ತು ದೇವೇಗೌಡರ ಆಶೀರ್ವಾದದೊಂದಿಗೆ ನಮ್ಮ ಪಕ್ಷ ಏನು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ, ಆ ಪಾದಯಾತ್ರೆಗೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಈ ಭಾಗದ 4 ಹೋಬಳಿ ಮತ್ತು ಟೌನ್ನ ವ್ಯಾಪ್ತಿಯ ಪೂರ್ವಭಾವಿ ಸಭೆಯನ್ನು ಇವತ್ತು ಕರೆದಿದ್ದೇವೆ. ಇಲ್ಲಿಂದ ನಾವು ಆ ಭಾಗದ ನಮ್ಮದೇ ವಿಧಾನಸಭಾ ಕ್ಷೇತ್ರದ ರೈತರ ಹೋರಾಟ ಏನಿದೆ, ಆ ಹೋರಾಟಕ್ಕೆ ನಮ್ಮ ಭಾಗದ ಈ ಭಾಗದ ರೈತರು ಕೂಡ ನಾವು ನಿಮ್ಮ ಜೊತೆ ನಿಲ್ತೇವೆ ಅನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ, ಅವ್ರ ಜೊತೆ ಆ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಲಿಕ್ಕೆ ನಾವೆಲ್ಲ ಅವ್ರ ಜೊತೆ ಸೇರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ತಯಾರಿಯನ್ನು ಮಾಡ್ತಾ ಇದ್ದೇವೆ. ವಿಚಾರ ಇಷ್ಟೇ, ಹೋರಾಟ ನಮ್ಗೆ ಜಯ ಸಿಗ್ತೈತೆ ಅನ್ನುವಂಥ ಅತೀವವಾದಂಥ ಆತ್ಮವಿಶ್ವಾಸ ಇದೆ. ಹೋರಾಟಕ್ಕೆ ಯಾವತ್ತೂ ಕೂಡ ಜಯ ಸಿಗ್ತದೆ ಅನ್ನೋಂಥ ಅಚಲವಾದಂಥ ನಂಬಿಕೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಅವ್ರ ಜೊತೆ ಹೆಜ್ಜೆ ಹಾಕಿ ಅವ್ರ ಕೈಯನ್ನು ಬಲಪಡಿಸುವಂಥದ್ದು, ಅವ್ರಿಗೆ ರಕ್ಷಣೆಯನ್ನು ಕೊಡುವಂಥದ್ದು. ಹೇಳಿ ಕೇಳಿ ಯಾವತ್ತಿಗೂ ಕೂಡ JDS ಪಕ್ಷ ರೈತರ ಪಕ್ಷ, ರೈತರಿಗೆ ಬೆಂಬಲವನ್ನು ಕೊಟ್ಕೊಂಡು ರೈತರ ಪರವಾಗಿ ಹೋರಾಟವನ್ನು ಮಾಡಿಕೊಂಡು ಹಲವಾರು ವರ್ಷಗಳಿಂದ ಪೂಜ್ಯ ದೇವೇಗೌಡ ಅಪ್ಪಾಜಿಯವರು ಪರವಾಗಿ ನಿಂತವರು. ಸೊ ಈ ವಿಚಾರದಲ್ಲಿ, ಈ ಸಂಕಷ್ಟದಲ್ಲಿ ಇರಬೇಕಂತ ರೈತರನ್ನ ರಕ್ಷಣೆ ಮಾಡುವಂಥದ್ದು ನಮ್ಮ ಪಕ್ಷದ ಜವಾಬ್ದಾರಿ ಎನ್ನುವಂಥ ವಿಚಾರವನ್ನು ಮನಗಂಡು ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಏನು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ, ಅದನ್ನು ಯಶಸ್ವಿ ಮಾಡಲಿಕ್ಕೆ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮುಖಂಡರುಗಳು, ಕಾರ್ಯಕರ್ತರು, ವಿಶೇಷವಾಗಿ ರೈತ ಮುಖಂಡರುಗಳೆಲ್ಲರೂ ಸೇರಿ ಸಾಥನ್ನು ಕೊಡ್ತಾ ಇದ್ದೇವೆ. ಸೊ ಅದಕ್ಕೆ ಇವತ್ತು ಪೂರ್ವಭಾವಿ ಸಭೆ. ಸೊ ಮಾಧ್ಯಮ ಸ್ನೇಹಿತರು, ನೀವು ಕೂಡ ಮತ್ತೆಲ್ಲ ಭಾಗಿಯಾಗಿ ನಮ್ಮ ಹೋರಾಟಕ್ಕೆ ಒಂದು ಜಯವನ್ನು ತಂದುಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಯಾವ ಬೆಳಗ್ಗೆ 10 ಗಂಟೆಗೆ ಬೈರಮಂಗಲದಿಂದ ನಾವೇನು ಹೋರಾಟದ ಜಾಗ ಇದೆ, ಆ ಬೈರಮಂಗಲ ಸರ್ಕಲ್ಲು, ಅಲ್ಲಿಂದ ಗ್ರಾಮದ ಸರ್ಕಲ್ ಏನಿದೆ ಅಲ್ಲಿಂದ ಶುರು ಆದರೆ ಒಂದು ಎಲ್ಲರೂ ಭಾಷಣ ಮಾಡಿ ಅಲ್ಲಿಂದ ಹೊರಟ್ರೆ ಮಧ್ಯಾಹ್ನದಷ್ಟಕ್ಕೆ ಟೊಯೋಟಾ ಫ್ಯಾಕ್ಟ್ರಿ ಬರ್ತೀವಿ. ಟೊಯೋಟಾ ಫ್ಯಾಕ್ಟ್ರಿಯಿಂದ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ಸಂಜೆ ಒಳಗಡೆ ತಲುಪ್ತೀವಿ. ಅವತ್ತು ಅಲ್ಲಿ ಆಲ್ಟ್ ಆಗ್ತೀವಿ. ಅಲ್ಲಿಂದ 10ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಅಲ್ಲಿಂದ ಪೂಜ್ಯ ದೇವೇಗೌಡ ಅಪ್ಪಾಜಿಯವರು ಬರ್ತಾರೆ. ಮೊದಲನೇ ದಿವಸ ಕುಮಾರಣ್ಣ ಬಂದು ಇನಾಗ್ರೇಷನ್ ಮಾಡ್ತಾರೆ. 2ನೇ ದಿವಸ ದೇವೇಗೌಡರು ಬಂದು ಇನಾಗ್ರೇಷನ್ ಮಾಡ್ತಾರೆ. ನಾವು ಅಲ್ಲಿಂದ ಫ್ರೀಡಮ್ ಪಾರ್ಕ್ಗೆ ಹೋಗುವಂಥ ಪಾದಯಾತ್ರೆ. ನಾವು 2ನೇ ದಿನ ನಾವು JK ಗ್ರ್ಯಾಂಡು ಅಂತೇಳಿ ನೈಸ್ ರೋಡ್ ಜಂಕ್ಷನ್ಗೆ ಹಾಲ್ಟ್ ಆಗ್ತೀವಿ. 3ನೇ ದಿವಸಕ್ಕೆ ಅಲ್ಲಿಂದ ಸಿಟಿ ಒಳಗಡೆ ಪ್ರವಾಸ ಮಾಡ್ತೀವಿ. ಎಷ್ಟು ಜನ ಸೇರೋದು? ಸುಮಾರು ನಾವು ಈಗಾಗಲೇ ತಯಾರಿನ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಿಂದನೇ ಒಂದು 5-6 ಸಾವಿರ ಜನ ನಾವು ಪಾದಯಾತ್ರೆ ಪಾಲ್ಗೊಳ್ತೀವಿ. ಬೇರೆ ಬೇರೆ ತಾಲೂಕಿನಿಂದ ಬಂದು ರೈತರುಗಳು, ರೈತರ ಮುಖಂಡರು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ನಮ್ಗೆ ಸಾಥ್ ಕೊಡ್ತಾ ಇದ್ದಾರೆ. ರೈತ ಸಂಘದವರು, ಹಲವಾರು ಚಿಂತಕರು, ವಿಚಾರವಂತರು, ಮಹಿಳಾ ಮುಖಂಡರು, ಕಾಲೇಜು ವಿದ್ಯಾರ್ಥಿಗಳು, ಬೇರೆ ಬೇರೆ ಲಾ ಸ್ಟೂಡೆಂಟ್ಸ್ಗಳು, ಇಂಜಿನಿಯರ್ಗಳು, ಇವರೆಲ್ಲರೂ ಕೂಡ ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಅತಿ ಹೆಚ್ಚು ಜನ ನಾವು ಪಾದಯಾತ್ರೆಯಲ್ಲಿ ಸೇರ್ಕೊಳ್ತೀವಿ. ಈಗ ಭೂಸ್ವಾಧೀನ ನಡೀತಾ ಇದೆಯಲ್ಲ ಸರ್? ಭೂಸ್ವಾಧೀನ ಪ್ರಕ್ರಿಯೆ ಮುಗಿದಿದೆ.
ಅದಕ್ಕೆ ಒಂದಷ್ಟು ಜನ ಹಣನೂ ತಗೋತಾವ್ರೆ. ನಾವು ಹಣ ತಗೊಳ್ಳೋರಿಗೆ, ಪ್ರಕ್ರಿಯೆ ಮುಗಿಸೋರಿಗೆ ನಮ್ಮದೇನು ತಕರಾರಿಲ್ಲ. ಯಾರು ನಾವು ಜಮೀನು ಕೊಡಲ್ಲ ಅಂತೇಳಿ ಅಂಥವ್ರ ಪರವಾಗಿದ್ದೇವೆ, ಅಂಥವ್ರನ್ನ ಉಳಿಸಿ ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈಗ ಅವರು ಹೇಳ್ತಾರೆ ಸರ್, ಕೊಡ್ದಾರರಿಗೆ ಹಿಂಸೆ ನಾವು ಕೊಡೋದಿಲ್ಲ, ಅವ್ರು ಬಿಡ್ತೀವಿ, ಮಿಕ್ಕಿನ ನಾವು ಮಾಡ್ತೀವಿ. ಬಿಟ್ಬಿಡ್ಲಿ ಅವ್ರನ್ನ. ಈ ಟೌನ್ಶಿಪ್ ವಿಚಾರದಲ್ಲಿ ಅವ್ರ ಹೆಸರನ್ನ ಆ ನೋಟಿಫಿಕೇಶನ್ ತೆಗೆದು ಬಿಡ್ಲಿ, ನಮ್ದೇನು ತಕರಾರಿಲ್ಲ. ನಮ್ಮ ಹೋರಾಟ, ನಾವು ಜಮೀನು ಕೊಡಲ್ಲ, ನಮ್ಗೆ ಯಾರು ತೊಂದರೆ ಕೊಡಬೇಡಿ, ನಮ್ಗೆ ಡಿಸ್ಟರ್ಬ್ ಮಾಡಬೇಡ್ರಿ, ನಮ್ಮ ಈ ಯೋಜನೆಯಿಂದ ನಮ್ಮ ಹೆಸರುಗಳನ್ನ ತೆಗೆದುಬಿಡಿ ಅಂತೇಳಿ ಹೋರಾಟ ಇದೆ. ಅಷ್ಟಕ್ಕೆ ಹೋರಾಟ. ಎಷ್ಟು ಜನ ಈಗ ಎಷ್ಟು ಪರ್ಸೆಂಟೇಜ್ ಕೊಡಲ್ಲ ಅಂತ ಹೇಳ್ತಾರೆ? ನನ್ನ ಪ್ರಕಾರ 85% ಜನ ಕೊಡಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಯಾರೋ ಬೆಂಗಳೂರಿನವರು ಜಮೀನು ತೆಗೆದಿದ್ದವರು, ರಿಯಲ್ ಎಸ್ಟೇಟ್ಗೋಸ್ಕರ ಜಮೀನು ತೆಗೆದಿದ್ದವರು, ಒಂದಷ್ಟು ಜನ ಅತಿ ಹೆಚ್ಚು ಆಸ್ತಿ ಹೊಂದಿದ್ದವರು, ನಮಗೇನೋ ಅನುಕೂಲ ಆಗ್ತದೆ ಅನ್ನೋರು ಕೊಡೋರಿದ್ದಾರೆ. ಅವ್ರಿಗೆ ಕೊಡೋರಿಗೆ ನಾವೇನು ತಕರಾರಿಲ್ಲ, ಕೊಡ್ಕೊಬೋದು. ಸರ್ಕಾರಕ್ಕನ್ನ ಕೊಟ್ಕೊಳ್ಳಿ, ವೈಯಕ್ತಿಕವಾಗಿ ಬೇರೆಯವ್ರಿಗೆಲ್ಲ ಮಾರ್ಕೊಳ್ಳಿ, ನಮ್ಮದೇ ತಕರಾರಿಲ್ಲ. ನಾವು 85% ಹೆಚ್ಚು ರೈತರು ನಾವು ಭೂಮಿಯನ್ನು ಉಳಿಸ್ಕೋಬೇಕು, ನಾವು ಬದುಕು ಕಟ್ಕೊಂಡಿದ್ದೀವಿ. 5 ಕುಂಟೆ 10 ಕುಂಟೆ 20 ಕುಂಟೆ 1 ಎಕರೆ 2 ಎಕರೆ ಇರ್ತಕ್ಕಂಥ ರೈತರುಗಳು ನಾವು ಗ್ರಾಮ ಬಿಟ್ಟು ಎಲ್ಲೋಗೋದು, ನಮ್ಮ ಈ ಬದುಕು ಬಿಟ್ಟು ಎಲ್ಲೋಗೋದು ಅಂತಿದ್ದಾರೆ. ಅವ್ರ ಪರವಾಗಿ ನಮ್ಮ ಧ್ವನಿ ಇದೆ, ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಟೌನ್ಶಿಪ್ ಮಾಡೇ ಮಾಡ್ತೀವಿ ನಾವು. ಸರ್ಕಾರ 80% ಜನ ಕೊಟ್ರೆ ನಮ್ದೇನು ತಕರಾರಿಲ್ಲ, ತಗೊಳ್ಳಿ. ನಾವು 85% ಜನ ಯಾರು ವಿರೋಧ ಮಾಡ್ತಾರೋ ಅವ್ರ ಪರವಾಗಿದ್ದೇವೆ. ಒಂದು 2-3 ಹಳ್ಳಿಗಳು ಮಾತ್ರ ಕೊಡೋಲ್ಲ ಅಂತ ಇದ್ದಾರೆ, ಅವ್ರು ಬಿಟ್ಟು ನಾವು ಇದ್ದಿದ್ದೆಲ್ಲ ನಾವು ಸುಮ್ಮನೆ ಇವ್ರೇನೋ ಸುಳ್ಳು ಹೇಳ್ತಾರೆ. ಮುಖನಾರಿಕೆ. ನಾವು ವಾಸ್ತವಾಗಿರೋರು, ಆ ಗ್ರಾಮದವರು, ಅಲ್ಲಿ ಬದುಕಿರೋರು, ಅಲ್ಲೂ ನಾವು ಬದುಕು ಕಟ್ಕೊಂಡಿರೋರು, ಅಲ್ಲಿ ವಿದ್ಯಾಭ್ಯಾಸ ಮಾಡಿರೋರು, ನಾವು ಆ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರತಕ್ಕಂಥವ್ರು, ನಮಗೆ ಗೊತ್ತಿದೆ ಯಾರು ಕೊಡ್ತಾ ಇದ್ದಾರೆ ಯಾರು ಕೊಡ್ತಾ ಇಲ್ಲ ಅಂತ. ಕೊಟ್ಟಿರೋರು ತಗೊಳ್ಳಿ, ಇವ್ರೇನು ನಮ್ದೇನು ತಕರಾರಿಲ್ಲ. 85% ದುಡ್ಡು ಕೊಟ್ಬಿಟ್ಮೇಲೆ ಮತ್ತೆ ಹೋರಾಟ ಮಾಡಕ್ಕೆ ಯಾರು ಬರ್ತಿದ್ರು? ಇವತ್ತು ಹೋರಾಟ ಮಾಡಕ್ಕೆ ಬರೋಂಥವ್ರು ಅವ್ರು ಬರ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ಅವರು ರೈತರು ಬರ್ತಾ ಇಲ್ಲ, ಪಾರ್ಟಿಯಿಂದ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ. ನೀವು ನೋಡೋಣ, ಅವ್ರು ಏನೇನು ಹೇಳ್ಬೇಕು ಹೇಳ್ಕೊತಾರೆ. ರೈತರ, ಬೇರೆ ಪಕ್ಷದವರ, ಇಲ್ಲ ಯಾರು ಏಜೆಂಟ್ಗಳ ಅಂತ ಗೊತ್ತಾಗುತ್ತೆ, ಯಾವಾಗ ಗೊತ್ತಾಗುತ್ತೆ. ಈ ಹೋರಾಟದ ಜೊತೆ ನೀವು ನ್ಯಾಯಾಲಯದಲ್ಲಿ ಕೇಸ್ ನಾವು ನ್ಯಾಯಾಲಯಕ್ಕೂ ಕೂಡ ಹೋಗಿದ್ದಾರೆ ನಮ್ಮ ರೈತರುಗಳು, ನನ್ನ ಸಮೇತ ಹೋಗಿದ್ದೀವಿ. ನೋಡೋಣ ನ್ಯಾಯಾಲಯದಲ್ಲಿ ಏನು ತೀರ್ಪು ಸಿಗುತ್ತೋ ತೀರ್ಪಿಗೆ ನಾವು ತಲೆ ಬಾಗ್ಲೇಬೇಕಾಗ್ತದೆ. ನ್ಯಾಯಾಲಯ ತೀರ್ಪಿಗೋಸ್ಕರ ಕಾಯ್ತಾ ಇದ್ದೀವಿ. ಯಾಕೆಂದ್ರೆ ರೆಡ್ ಝೋನ್ ಮಾಡಿದ್ದು ಕುಮಾರಸ್ವಾಮಿನೇ, ಹಾಗಾಗಿ ಅವರೇ ಹೋರಾಟ ಮಾಡ್ತಿದ್ದಾರೆ. ನಾಚಿಕೆಗಳು ಈಗ ರೆಡ್ ಝೋನ್ಗೂ ಈ ಟೌನ್ಶಿಪ್ಗೆ ಇವಕ್ಕೆಲ್ಲ ಸಂಬಂಧನೇ ಇಲ್ಲ. ಸುಮ್ಮನೆ ಏನೋ ಅವರು ಬಾಯಲ್ಲಿ ಮಾತಾಡಬೇಕು, ಗಾಳಿ ಗುಂಡುಡಿಬೇಕು, ಮಾತಾಡ್ತಾವ್ರೆ. ಚರ್ಚೆಗೆ ಬನ್ನಿ ಅಂದ್ರೆ ಒಬ್ರು ಬರೋಲ್ರು. ಇವ್ರೇನು ವಿಚಾರನೇ ಗೊತ್ತಿಲ್ಲದೆ ಸುಮ್ಮನೆ ಅವ್ರ ಜೊತೆ ಯಾರೋ ಮಾತಾಡೋರ ಜೊತೆ ನಾನು ಯಾಕೆ ಮಾತಾಡಿ ಬಾಯಿ ನೋಯಿಸ್ಕೊಳ್ಳಿ. ಯಾರನ್ನ ಪ್ರಬಲವಾಗಿ ವಿಚಾರ ಗೊತ್ತಿರೋರು ಮಾತಾಡಕ್ಕೆ ಬಂದರೆ ಮಾತಾಡ್ಬೋದು. ವಿಚಾರನೇ ಗೊತ್ತಿಲ್ಲದೆ ಮಾತಾಡಕ್ಕೆ ಹತ್ರ ನಾನು ಏನು ಮಾತಾಡಲಿ? ರೆಡ್ ಝೋನ್ ಅವಾಗೆ ತೆಗಿಬೋದಿತ್ತಲ್ಲ ಸರ್? ರೆಡ್ ಝೋನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲವಲ್ಲ ಇವ್ರಿಗೆ. ಏನು ರೆಡ್ ಝೋನ್ ಅಂದ್ರೆ? ರೆಡ್ ಝೋನಿಂದ ತೊಂದರೆ ಆಗ್ತಿದ್ದೇನು? ಯಾರಿಗೆ ತೊಂದರೆ ಆಗ್ತಿತ್ತು? ಯಾರೋ ವ್ಯವಸಾಯ ಮಾಡಬೇಡಿ ಇಲ್ಲಿದ್ರ, ಮಾರಾಟ ಮಾಡಬೇಡಿ ಇಲ್ಲಿದ್ರ, ಡೆವಲಪ್ಮೆಂಟ್ ಮಾಡಬೇಡಿ ಇಲ್ಲಿದ್ರ. ರೆಡ್ ಝೋನ್ ಅಂದ್ರೆ ಏನು, ಏನಕ್ಕೆ ಹಾಕಿದ್ರು, ಏನು ಅದ್ರ ವಿಚಾರನೇ ಗೊತ್ತಿಲ್ವಲ್ಲ. ಇದನ್ನ ಯಾರ ಜೊತೆ ಮಾತಾಡ್ಲಿ ನಾನು? ಹೇಳಿ 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 ಸಾಕಾಗ್ಬಿಟ್ಟಿದ್ದೀನಿ. ಒಬ್ರು ಈ ವಿಚಾರದಲ್ಲಿ ರೆಡ್ ಝೋನ್ ಅಂದ್ರೆ ಏನು, ಇದು ಏನಕ್ಕೆ ಹಾಕಿದ್ರು ಅಂತ ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ರೆಡ್ ಝೋನ್ ಅಂತಾರೆ. ನೋಡೋಣ, ಇದೆಲ್ಲ ಕೋರ್ಟ್ ಹೇಳಿದೀವಿ, ಕೋರ್ಟಲ್ಲಿ ಏನು ತೀರ್ಮಾನ ಆಗ್ತದ. ಸರ್, ಇವಾಗ JDS ಇಂದ ಹೋರಾಟ ಮಾಡ್ತಾ ಇದ್ರ, ಬಿಜೆಪಿ ಅವರು ನೆಕ್ಸ್ಟ್ ಅವರು ಬಿಜೆಪಿ ಅವರು ನಮ್ಮ ಜೊತೆ ಸೇರ್ಕೊತೀವಿ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಯಾರ್ಯಾರು ಸೇರ್ಕೊಂತಾರೋ ಕೈ ಜೋಡಿಸ್ತೀವಿ. ಬೇರೆ ಜಿಲ್ಲೆಯಿಂದ ಬರ್ತಾರೆ ಎಲ್ಲ ರೈತರುಗಳು. ನಮ್ಮ ಪಕ್ಷದಲ್ಲಿ ಯಾರ್ಯಾರು ನಮ್ಮ ಪಕ್ಷದ ಬೆಂಬಲವನ್ನ ಸೂಚಿಸಲಿಕ್ಕೆ ಇಡೀ ರಾಜ್ಯದಾದ್ಯಂತ ನಮ್ಮ ರೈತರ ಪರವಾಗಿರ್ಬೇಕು ಅಂದವ್ರು ಎಲ್ಲರೂ ಬರಬೇಕು ಅಂತ ಕರೆ ಕೊಟ್ಟಿದ್ದೀವಿ. ಎಲ್ಲರೂ ಬರ್ತಾರೆ. ಯಾರು ಒತ್ತಾಸ ಇದೆ ಎಲ್ಲರೂ ಬರ್ತಾರೆ. ಆಫ್ ಮಾಡಿರೋಣ ಒಂದು ನಿಮಿಷ. ಕ್ಷೇತ್ರ ಶಾಸಕರು ಇವತ್ತು ಸಚಿವರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿದೆ. ಸನ್ಮಾನ್ಯ ಬಾಲಕೃಷ್ಣ ಅವರ ಪರಿಶ್ರಮಕ್ಕೆ ಗೌರವ ಸಿಕ್ಕಿದೆ, ಬೆಲೆ ಸಿಕ್ಕಿದೆ. ದೇವರು ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾನೆ. ಅದನ್ನು ಸದುಪಯೋಗ ಮಾಡ್ಕೊಳ್ಳಿ, ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಲಿ, ರಾಜ್ಯಕ್ಕೆ ಅಭಿವೃದ್ಧಿ ಮಾಡಲಿ.
ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಕಂಗ್ರ್ಯಾಚುಲೇಷನ್ ಮಾಡ್ತೀನಿ, ಒಳ್ಳೇದಾಗಲಿ. ವಿಶ್ ಮಾಡಿದ್ರೆ ಇಲ್ಲ, ನಾನು ನಿಮ್ಮ ಮುಖಾಂತರನೇ ಮಾಡ್ತಾ ಇದ್ದೀನಲ್ಲ, ಕಂಗ್ರಾಟ್ಸ್ ಬಾಲಣ್ಣ ಅಂತೇಳಿ ನಿಮ್ಮ ಮುಖಾಂತರನೇ ವಿಶ್ ಮಾಡ್ತೀನಿ, ಒಳ್ಳೇದಾಗಲಿ. ನನಗೆ ಎದುರುಗಡೆ ಸಿಕ್ಕಿದಾಗ ವಿಶ್ ಮಾಡ್ತೀನಿ. ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾರೆ ಅಂತ ಒಂದು ಆರೋಪ ಇದೆ. ನಾನು ಯಾವತ್ತೂ ಅಭಿವೃದ್ಧಿಗೆ ಅಡ್ಡಿಪಡಿಸಿದ್ದೀನಿ? ಯಾವ ವಿಚಾರದಲ್ಲಿ ಅಡ್ಡಿಪಡಿಸಿದ್ದೀನಿ? ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ಅವರೇ ಅಡ್ಡಿಪಡಿಸ್ಕೊಳ್ಳೋದು ಬೇಡ, ಅಭಿವೃದ್ಧಿ ಮಾಡಿ. ಪಾಪ ಅವರು ಹೇಳ್ತಾ ಇಲ್ವೇನೋ, ಇಲ್ಲಿ ನಮ್ಮ ತಾಲೂಕಲ್ಲಿ ಸ್ವಲ್ಪ ನಾನು ಅವ್ರಿಗೊಂದು ನಿಮ್ಮ ಮುಖಾಂತರ ಕಿವಿ ಮಾತು, ಈ ಹೊಟ್ಟೆಪಾಡಿನ ರಾಜಕಾರಣಿಗಳು ಎಲ್ಲ ಸಂದರ್ಭದಲ್ಲೂ ಇರ್ತಾರೆ. ಹೊಟ್ಟೆಪಾಡು ರಾಜಕಾರಣಿಗಳು ರೇವಣ್ಣರ ಅವಧಿನಲ್ಲೂ ಇದ್ದರು, ನನ್ನ ಅವಧಿನಲ್ಲೂ ಇದ್ದರು. ರೇವಣ್ಣ ಇದ್ದಾಗ ಇರ್ತಾರೆ, ಮಂಜಣ್ಣ ಇದ್ದಾಗ ಇರ್ತಾರೆ, ಬಾಲಣ್ಣ ಇದ್ದಾಗ ಇರ್ತಾರೆ. ಸೊ ಅವರು ಇವನ್ನೆಲ್ಲ ಹೇಳ್ತಾರೆ, ಅಭಿವೃದ್ಧಿಗೆ ಅಡ್ಡಪಡಿಸ್ತಾರೆ. ಸೊ ಅವ್ರ ಮಾತು ಕೇಳೋದು ಬಿಟ್ಟು ಪಾಪ ಯಾರು ಇವ್ರು ತಲೆ ಕಾಯ್ಕೊಂಬಂದಿದ್ರು 30 ವರ್ಷ, ಅವ್ರಿಗೆ ಬೆಲೆ ಕೊಟ್ಟು ಕೆಲಸ ಮಾಡಿದ್ರೆ ಇನ್ನೂ ಒಳ್ಳೆ ಹೆಸರು ಮಾಡ್ಬೋದು ಅವರು. ಸಚಿವರು ಹೇಳ್ತಿದ್ರು ಸರ್, ಅವರೇ ನೇರವಾಗಿ ಹೇಳ್ತಾ ಇದ್ದಾರೆ, ಅಡ್ಡಿಪಡಿಸಿದ್ರೆ ಸಾಕು, ನಮಗೆ ಅಭಿವೃದ್ಧಿ ಮಾಡಿಕೊಡ್ತೀವಿ. ಇಂಥ ವಿಚಾರದಲ್ಲಿ ಅಭಿವೃದ್ಧಿ ಪಡಿಸೋರೆ ಅಂದ್ರೆ ನಿಮ್ಗೆ ಹೇಳ್ಬಿಡ್ಲಿ, ಸಿನಿಮಾ ನೋಡಿ ಇಂಥ ಮಂಜು ಇಂಥ ಅಭಿವೃದ್ಧಿ ಪಡಿಸೋನು ಹೇಳಪ್ಪ ಅಂತ ಹೇಳಿದ್ರೆ ಹಾಸ್ಪಿಟ್ಲ್ ಕಟ್ಟಬಹುದು, ಅಡ್ಡಿಪಡಿಸಬಹುದು. ನಾವೇನು ಅಭಿವೃದ್ಧಿಗೆ ಅಡ್ಡಿಪಡಿಸಿಲ್ಲ, ಕ್ರಮವಾಗಿ ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಮಾಡೋ ಕೆಲಸನ ಕ್ರಮವಾಗಿ ಮಾಡಿ ಅಂತ ಹೇಳ್ತೀವಿ. ಕ್ರಮ ಇಲ್ಲ ನಮ್ದಿದೆ ಅಂತಂದ್ರೆ ಮಾಡ್ಕೊಂಡು ಹೋಗಿ ಅಂತ. ನಮಗೆ ಆಸ್ಪತ್ರೆನ ತಾಲೂಕು ಆಫೀಸ್ನ ಇಲ್ಲೇ ಉಳಿಸಿ, ತಾಲೂಕು ಆಫೀಸು ಭಾಳ ಜನಕ್ಕೆ ಕೈಗೆಟ್ಕೋ ರೀತಿನಲ್ಲಿದೆ. ತಾಲೂಕು ಆಫೀಸ್ನ ನೀವು ತೊಗೊಂಡೋಗಿ NES ಹಾಕಿದ್ರೆ ದೂರ ಆಗ್ತದೆ. ಆಸ್ಪತ್ರೆಗಳನ್ನ ಇವಾಗೆಲ್ಲ ಸ್ವಲ್ಪ ದೂರ ಮಾಡಿದ್ರೆ ಅನುಕೂಲ ಆಗ್ತದೆ. ಆಸ್ಪತ್ರೆಗೆಲ್ಲ ಊರುಗಳಲ್ಲೂ ದೂರನೇ ಇದೆ. ಆಸ್ಪತ್ರೆಗೆಲ್ಲ ವೆಹಿಕಲ್ಗಳು, ಆಟೋಗಳು, ಕಾರ್ಗಳು, ಆಂಬ್ಯುಲೆನ್ಸ್ಗಳು, ಈ ಥರದ್ದು ವಹಿವಾಟು ಇರ್ತದೆ. ಪಾಪ ಕುಂಟ್ರು, ಕುಳ್ರು, ಕುರುಪಿಗಳು, ಅಂಗವಿಕಲತೆ ಹೊಂದೋರಂಥವ್ರು, ಫೇಲಾದಂಥವ್ರು, ವಯಸ್ಸಾದವರು, ಅಜ್ಜಿಂದಿರು ಎಲ್ಲ ಸ್ವಲ್ಪ ಬಸ್ ಸ್ಟ್ಯಾಂಡ್ ಇಳಿದು ತಾಲೂಕು ಆಫೀಸ್ಗೆ ಬರಬೇಕು ಅಂದರೆ ದೂರ ಆಗ್ತದೆ, ಕಷ್ಟ ಆಗ್ತದೆ ಅಂತ ಹೇಳಿದ್ವಿ. ನಮ್ಮ ಮುಖನಾರಕ್ಕೆ ಅದು ಒಳ್ಳೇದು ಅಂತ ಕಾಣ್ತು, ಅವ್ರಿಗೆ ಅದು ಕೆಟ್ಟದ್ದು ಅಂತ ಕಂಡ್ರೆ ಅದು ಅಭಿವೃದ್ಧಿ ಅಂತಂದರೆ ನಾವೇನು ಮಾಡಲ್ಲ. ಇಲ್ಲ, ನಾನು ಯಾರು ಇವರು ಹೊಟ್ಟೆಪಾಡಿನ ರಾಜಕಾರಣಿಗಳು ಹೇಳ್ತಾರೆ ಅದನ್ನೇ ಮಾತು ಕೇಳೋದು ಅಂದರೆ ನಾವೇನು ಮಾಡೋಕ್ಕೆ, ಲಗಾಯಿಸಿ ತಾಲೂಕು ತೆರವುಗೊಳಿಸ್ಬೇಕಾದ್ರೆ ಯಾರು ಅದ್ರ ಬಗ್ಗೆ ಸರ್ಕಾರ ಹೇಳಿದ್ದೀವಿ. ಸರ್ಕಾರ ಅವ್ರದೈತೆ, ಅಧಿಕಾರ ಅವ್ರದೈತೆ. ನಾ ಮಾಡೋದು ಹಿಂಗೆ ಅಂತ ಹೇಳಿದ್ರೆ ಮಾಡಿ, ಅಲ್ಲಿ ಏನೇನಾಗೈತೆ ಅಂತ ಮುಂದೆ ಗೊತ್ತಾಗುತ್ತಲ್ಲ. ಬೇರೆ ಏನಿದ್ರು ಕೇಳಿ.